ನಮಸ್ಕಾರ. ತಮ್ಮೆಲ್ಲರಿಗೂ ಜಯಪ್ರಕಾಶ್ ನಾಗ್ತಳ್ಳಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವಿವತ್ತು 3 ವಿಷಯದ ಬಗ್ಗೆ ಚರ್ಚೆ ಕೈಗೊಂಡಿದ್ವಿ. ಥಿಯೇಟರ್ ಸಿನಿಮಾ ಮತ್ತು OTT ಸಿನಿಮಾ ಅನ್ನೋದು ಒಂದನೇ ವಿಷಯ ಆದ್ರೆ, ಬದುಕಿಗೆ ಶ್ವಾಸ, ಬಾಳಿಗೆ ವಿಶ್ವಾಸ ಅನ್ನೋದು ಇನ್ನೊಂದು ವಿಷಯ, ಪರೀಕ್ಷೆಗಳು ಪ್ರಗತಿಗೆ ಮೆಟ್ಟಿಲು, ಗುರಿಗಳ ಮುಟ್ಟಲು ಅಂತಕ್ಕಂಥದ್ದು ಮತ್ತೊಂದು ವಿಷಯ. ಈ 3 ವಿಷಯಗಳ ಚರ್ಚೆ ಇಂದು ನಡೀತು. ಈ ವಿಷಯದ ಬಗ್ಗೆ ನಮ್ಮ ಸ್ನೇಹಿತರು ಏನ್ ಹೇಳ್ತಾರ ಕೇಳೋಣ ಬನ್ನಿ. ಮೊದಲನೇದಾಗಿ ಮಾಲತಿ ಮೇಡಮ್, ಈ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ತಿಳಿಸ್ಬೇಕಂತ ಕೇಳ್ಕೊಂತೀನಿ. ನಮಸ್ತೆ ಶೈಲಜಾ ಮೇಡಮ್. ಈ 3 ದಿನ ಕೊಟ್ಟಂತ 3 ವಿಷಯಗಳು ಸಹ ಈ ದಿನ ಚರ್ಚೆ ಆದಂತದ್ದು 3 ತುಂಬಾ ಚೆನ್ನಾಗಿರುವಂತದ್ದು, ಮತ್ತೆ ನಮ್ಮ ಬದುಕಿಗೂ ಹತ್ರ ಆಗಿರುವಂತದ್ದು. ನಾವು ಏನೆಲ್ಲಾ ತಿದ್ದುಕೋಬಹುದು ಅಥವಾ ಏನೆಲ್ಲಾನು ಮಾಡ್ಕೊಂಡ್ರೆ ನಾವು ಚೆನ್ನಾಗಿ ಆಗ್ಬೋದು ಅನ್ನುವಂತ 3 ವಿಷಯಗಳು ಚೆನ್ನಾಗಿದೆ. ಒಂದು ಇದು OTT ಅಲ್ಲಿ ಫಿಲಂ ಅನ್ನ ನೋಡುವಂತದ್ದು, ಮತ್ತೆ ಥಿಯೇಟರ್ ಅಲ್ಲಿ ಈ 2 ವಿಷಯಗಳ ಬಗ್ಗೆ ಚರ್ಚಾಂಶ. ಅದರ ಬಗ್ಗೆನೂ ತುಂಬಾ ಚೆನ್ನಾಗಿ ಚರ್ಚೆ ಆಯ್ತು, ಮತ್ತೆ ಚೆನ್ನಾಗಿರುವಂತದ್ದು ಪ್ರಸ್ತುತ ಅದು ಇರುವಂತ ಒಂದು ವಿಷಯ ಆಗಿದೆ. ಈ ವಿಷಯದ ಬಗ್ಗೆ ಚರ್ಚೆ ಇಟ್ಟಿದ್ದು ಹಲವಾರು ಸ್ನೇಹಿತರು ತಮ್ಮ ಒಂದು ದೃಷ್ಟಿಯಲ್ಲಿ ತಮಗೆ ಏನೆಲ್ಲ ಅನಿಸ್ತು ಅಂತ ಅಭಿಪ್ರಾಯಗಳನ್ನ ತುಂಬಾ ಸೊಗಸಾಗಿ ಕೊಟ್ರಿ. ಎರಡೂ ಕಡೆನೂ ಮನರಂಜನೆ ಕೊಡುವಂತದ್ದು, ಆದ್ರೆ ಮನರಂಜನೆ ಕೊಡುವಂತ ಚಿತ್ರಗಳು ಇನ್ನಷ್ಟು ಒಂದು ಮೌಲ್ಯಗಳನ್ನ ಬೆಳೆಸುವಂತ ಚಿತ್ರಗಳು ಬರಲಿ ಅನ್ನುವಂಥದ್ದು ಆಶಯದೊಂದಿಗೆ ಸ್ನೇಹಿತರೆಲ್ಲ ವ್ಯಕ್ತಪಡಿಸಿದ್ರು. ಮತ್ತೆ ಇನ್ನೊಂದು, ಶ್ವಾಸ ಬದುಕಿಗೆ ಬಾಳಿಗೆ ವಿಶ್ವಾಸ ಅನ್ನುವಂಥದ್ದು. ಶ್ವಾಸ ಬದುಕಿಗೆ ಎಷ್ಟು ಅನಿವಾರ್ಯ ಮತ್ತು ಎಷ್ಟು ಅದು ನಮ್ಗೆ ಅಗತ್ಯ ಇದೆ ಅನ್ನೋ ರೀತಿಯಲ್ಲೇ ನಮ್ಮ ಬಾಳಿಗೆ ಏನಾಗಿದೆ ವಿಶ್ವಾಸ ಅನ್ನುವಂಥದ್ದು ಇಟ್ಕೋಬೇಕು ಅನ್ನುವಂಥದ್ದು. ಇದು ಪ್ರತಿಯೊಬ್ಬರು ನಾವು ಶ್ವಾಸ ನಮ್ಗೆ ಎಷ್ಟು ಮುಖ್ಯ ಅಂತ ಗ್ರಹಿಸ್ಕೊಂಡು ಹೋಗ್ತೀವಿ, ಮತ್ತೆ ಅದರ ಒಂದು ಪ್ರಾಮುಖ್ಯತೆಯನ್ನ ತಿಳ್ಕೊಂಡಿರ್ತೀವಿ. ನಮ್ಮ ಬದುಕನ್ನ ಚೆನ್ನಾಗಿ ರೂಪಿಸ್ಕೊಳ್ಳೋಕೆ, ನಮ್ಮ ಒಂದು ಜೀವನವನ್ನ ಆದರ್ಶಮಯವಾಗಿ ಮಾಡ್ಕೊಳ್ಳೋದಕ್ಕೆ, ಮೌಲ್ಯಯುತವಾಗಿ ಮಾಡ್ಕೊಳ್ಳೋಕೆ ವಿಶ್ವಾಸತನವನ್ನ ನಾವು ರೂಢಿಸ್ಕೋಬೇಕು, ಅದರಲ್ಲಿ ಉಳಿಸ್ಕೋಬೇಕು. ಮತ್ತೆ ಬೆಳೆಸ್ಕೊಳ್ತಾ ಹೋದಾಗ ನಾವು ಉತ್ತಮ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ರೂಢಿಸ್ಕೊಳ್ಳೋಕೆ ಕಾರಣ ಆಗತ್ತೆ. ಈ ವಿಷಯದ ಒಂದು ಚರ್ಚೆ ತುಂಬಾ ಚೆನ್ನಾಗಿತ್ತು. ಎಲ್ಲಾ ಸ್ನೇಹಿತರು ತಮಗೆ ಅನಿಸಿದಂತ ಎಲ್ಲಾ ವಿಚಾರಗಳನ್ನ ತುಂಬಾ ಚೆನ್ನಾಗಿ ಅವರು ಅದನ್ನ ವ್ಯಕ್ತಪಡಿಸಿದ್ರು. JP ಸರ್ ಅಂತೂ ಈ ಒಂದು ಟಾಪಿಕ್ ಗಳನ್ನ ಹೇಗೆ ಸೆಲೆಕ್ಟ್ ಮಾಡ್ತಾರೆ, ಹೇಗೆ ಅವರು ಇದನ್ನ ಬುದ್ಧಿಯನ್ನ ಓಡಿಸ್ತಿರ್ತಾರೆ ಅಂತ ಎಷ್ಟೋ ಸಲ ನಂಗೆ ಆಶ್ಚರ್ಯ ಆಗ್ತಾ ಇರುತ್ತೆ. ಪ್ರತಿ ವಾರದಲ್ಲೂ ಅವ್ರು ಆಯ್ಕೆ ಮಾಡುವಂತ ವಿಷಯಗಳು ಬೇರೆ ಇನ್ನೆಲ್ಲೋನು ನಾವು ಕೇಳಿರುವಂತದ್ದಿರಲ್ಲ. ಆ ಪದಗಳು ಗೊತ್ತಿರವೇ ಆಗಿರುತ್ತೆ. ಆ ಪದಗಳನ್ನ ವಿಶೇಷತೆಯಾಗಿ ಹೊಂದಿಕೆ ಮಾಡುವಂತದ್ದು, ಅದನ್ನ ಚರ್ಚಾಂಶವಾಗಿ ಕೊಡುವಂತದ್ದು, ಅದು ಎಲ್ಲರೂ ಸ್ನೇಹಿತರು ತಮಗೆ ಗೊತ್ತಿರೋ ರೀತಿಯಲ್ಲಿ ಚರ್ಚೆಯನ್ನ ಮಾಡ್ಕೋತಾ ಹೋಗ್ತಾ ಇರೋದು, ನಮ್ಮ ಒಂದು ಬದುಕನ್ನ ನಾವು ಇನ್ನಷ್ಟು ವರ್ಣಮಯವಾಗಿ, ಇನ್ನಷ್ಟು ಜ್ಞಾನಮಯವಾಗಿ, ಇನ್ನಷ್ಟು ಕ್ರಿಯಾಶೀಲವಾಗಿ ಮಾಡ್ಕೊಳ್ಳೋಕೆ ಬೇಕಾಗಿರುವಂತ ವಿಚಾರಗಳನ್ನೇ ಸಾರ್ ಅವ್ರು ಕೊಡ್ತಾರೆ. ಅದು ತುಂಬಾ ಇಷ್ಟ ಆಯ್ತು. ಮತ್ತೆ ಇನ್ನೊಂದು, ಪರೀಕ್ಷೆಗಳು ಪ್ರಗತಿಗೆ ಮೆಟ್ಟಿಲು, ಗುರಿ ಮುಟ್ಟಲು ಅಂತ. ಇದು ಎಲ್ಲರ ಜೀವನದಲ್ಲೂ ಅಷ್ಟೇ. ಒಬ್ಬ ವಿದ್ಯಾರ್ಥಿ ಜೀವನ ಆಗಿರ್ಬೋದು, ಅಥವಾ ವಿದ್ಯಾರ್ಥಿ ಆಗದೆ ಮನೆಯಲ್ಲಿರುವಂತ ವ್ಯಕ್ತಿಯದ್ದಾಗಿರ್ಬೋದು, ಅಥವಾ ಒಂದು ವೃತ್ತಿಯನ್ನ ಕೈಗೊಳ್ತಾ ಇರುವಂತವ್ರಾಗಿರ್ಬೋದು, ಪರೀಕ್ಷೆಗಳನ್ನ ಬದುಕಿನುದ್ದಕ್ಕೂ ಪ್ರತಿಯೊಂದು ಕ್ಷಣಕ್ಕೂ ಎದುರಿಸ್ತಾನೆ ಇರ್ತೀವಿ. ನಾವು ಯಾವಾಗ ಪರೀಕ್ಷೆಗಳನ್ನ ಎದುರಿಸ್ತೀವೋ ನಮ್ಮ ಒಂದು ಚಾಕಚಕ್ಯತೆ ಅನ್ನೋದು, ಚತುರತೆ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ, ನಮ್ಮ ಬುದ್ಧಿ ಬಲ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ. ದಿನದಿಂದ ದಿನಕ್ಕೆ ನಾವೇನಾಗ್ತೀವಿ, ಎತ್ತರಕ್ಕೆ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಸಾರ್ ಅವ್ರ ಉದ್ದೇಶನ ಅದೇ ಆಗಿದೆ, ಎತ್ತರಕ್ಕೆ ಬೆಳೆಯಿರಿ ಅಂತ. ಹೆಚ್ಚು ಹೆಚ್ಚು ತೊಡಸ್ಕೊಳ್ತಾ ಇರೋದು, ಹೆಚ್ಚು ಹೆಚ್ಚು ಪರೀಕ್ಷೆಗಳಿಗೆ ಒಳಗಾಗ್ತಾ ಇರುವಂತದ್ದು, ನಾವು ಎತ್ತರಕ್ಕೆ ಎಟುಕದ ಒಂದು ಎತ್ತರಕ್ಕೆ ನಾವು ಬೆಳೆಯುವಂತದನ್ನ ನಾವು ಆಗ್ಬೇಕು. ಎಲ್ಲರೂ ಬೆಳೆಯಬೇಕು, ಎಲ್ಲರೂ ಮಾತುಗಾರಿಕೆಯನ್ನ ಕಲ್ತ್ಕೋಬೇಕು, ನಿರೂಪಣಾ ಕುಶಲತೆಯನ್ನ ಬೆಳೆಸ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಲವಾರು ಒಂದು ಈ ತರ ವಿಷಯಗಳನ್ನ ಕೊಟ್ಟು ಚರ್ಚೆಯನ್ನ ಮಾಡಿಸ್ತಾ ಇರೋದು. ಅದು ಕೇವಲ ನಿರೂಪಣಾ ಕೌಶಲ್ಯ, ಮಾತುಗಾರಿಕೆ ನಮ್ಮ ಬದುಕನ್ನ ಚೆನ್ನಾಗಿ ಮಾಡುವಂತ ಅಂಶಗಳಾಗಿರುತ್ತೆ ಅಂತ ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ತುಂಬಾ ಸೊಗಸಾಗಿ ವಿವರಣೆ ಕೊಟ್ರಿ ಮೇಡಮ್. ಎಲ್ಲಾ ವಿಷಯದ ಸಾರಾಂಶವನ್ನ ಹೇಳಿದ್ರಿ. ಬದುಕಿಗೆ ವಿಶ್ವಾಸ ಬೇಕು, ಮನಸ್ಸಿಗೆ ಪರೀಕ್ಷೆಯನ್ನ ಮೀರಲು ಸಿದ್ಧತೆ ಬೇಕು, ಮನರಂಜನೆ ಎಲ್ಲಿಂದ ದೊರೆತರೂ ಅದು ಉತ್ತಮವಾಗಿರ್ಬೇಕಂತ ಒಳ್ಳೆ ಸಂದೇಶವನ್ನ ಕೊಟ್ರಿ ಮೇಡಮ್. ಧನ್ಯವಾದಗಳು ಮೇಡಮ್. ಹಾಗೆ ನೇತ್ರಾವತಿ ಮೇಡಮ್, ತಮ್ಮ ಅಭಿಪ್ರಾಯವೇನು? ನಮಸ್ತೆ ಮೇಡಮ್. ಇವತ್ತಿನ 3 ವಿಷಯಗಳು ತುಂಬಾ ಚೆನ್ನಾಗಿದ್ದು.
ಅಂದ್ರ ಪ್ರತಿ ಗುರುವಾರ ಬಂತಂದ್ರ ಪ್ರತಿಯೊಬ್ಬರು ಜ್ಞಾನದ ಸಸಿಯನ್ನು ಬೆಳೆಸುವ ಒಂದು ಕಾರ್ಯ ಮಾಡ್ತಾ ಇರ್ತೀವಿ ಎಲ್ಲರೂ ಪ್ರತಿಯೊಬ್ಬರು. ಯಾಕಂದ್ರೆ ತಮ್ಮದೇ ಆದಂತ ಒಂದು ವೈಯಕ್ತಿಕ, ತಮ್ಮದೇ ಆದಂತ ಆ ವಿಷಯಗಳಿಗೆ ಸಂಬಂಧಪಟ್ಟಂತ ವಿಷಯಗಳನ್ನು ತಮ್ಮದೇ ಆದ ಒಂದು ಶೈಲಿಯಲ್ಲಿ ಹೇಳ್ತಾ ಬರ್ತೀರಿ. ಮತ್ತು ಇದರಿಂದ ಸಾಕಷ್ಟು ಒಂದು ವಿಷಯಗಳು ನಾವು ದಿನ ನೋಡ್ತಿರ್ತೀವಿ. ಆ ಆ ವಿಷಯಗಳಿಗೆ ಇದೇ ವರ್ಡ್ ಅಂತಾರ ಅನ್ನೋದು ಗೊತ್ತಿರೋದಿಲ್ಲ. ಯಾಕಂದ್ರೆ ಥಿಯೇಟರ್ ಸಿನಿಮಾ ಮತ್ತು OTT ಸಿನಿಮಾ ಅಂತೇಳಿ ಅದ್ರ ನೋಡ್ತೀವಿ ಡೈಲಿ. ಆದ್ರೆ ಇದಕ್ಕೆ OTT ಅಂತಾರ ಅಂತ ಹೇಳಿ ನನಗೆ ಈ ವಿಷಯದ ಗೊತ್ತಿರ್ಲಿಲ್ಲ. ಇದ್ರ ಬಗ್ಗೆ ಕಲಿತುಕೊಂಡಾಕ ಅವಾಗ ಗೊತ್ತಾಯ್ತು. ಮತ್ತೆ ಇದು OTT ಸಿನಿಮಾ ಇದು ಕರೋನಾದ ನಂತರ ಬಂದದ್ದು, ಇದು ಹೆಚ್ಚು ಜನಪ್ರಿಯವಾಗಿದ್ದು OTT. ಯಾಕಂದ್ರೆ ಜನರೆಲ್ಲ ಮನೆಯೊಳಗೆ ಲಾಕ್ಡೌನ್ ಆಗಿ ಕೂತಾಕ್ರ ಇದು ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊತು. ಮತ್ತ ಅವಾಗಿಂದ ಹೆಚ್ಚು ಇದು ಸೌಕರ್ಯ ಇದ್ರದಿಂದ ಸಾಕಷ್ಟು ಜನ ಪ್ರಯೋಜನ ಪಡೋದ್ರು ಅಂತ ಹೇಳ್ತೀನಿ. ಮತ್ತೆ ಬದುಕಿಗೆ ಶ್ವಾಸ, ಬಾಳಿಗೆ ವಿಶ್ವಾಸ ಅಂತ ಹೇಳಿ ಈ ವಿಷಯನು ತುಂಬಾ ಚೆನ್ನಾಗಿದೆ. ಅಂದ್ರ ಈಗ ಶ್ವಾಸ ಅಂದ್ರೆ ಒಂದು ನವೋದಯ, ಪ್ರತಿ ಉಸಿರು ಒಂದು ಹೊಸ ಅವಕಾಶ, ಪ್ರತಿ ಉಸಿರಿನ ಒಳಗೆ ದೇವರ ಸ್ಪರ್ಶ ಇದೆ. ಅದಕ್ಕಾಗಿ ನಾವೆಲ್ಲರೂ ಬದುಕಿನ ಉಸಿರು ಉಳಿಸಿಕೊಳ್ಳಬೇಕು, ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅಂತೇಳಿ. ಅಂದ್ರೆ ಒಂದು ವಿಷಯಗಳ ಕುರಿತು ಹೇಳಂದ್ರ ಮತ್ತೆ ಅದ್ರೊಳಗೆ ಸಾಕಷ್ಟು ನಾವು ಕಲಿಯಲು ಒಂದು ಹೊಸ ಅವಕಾಶ, ನಮ್ಗಿಲ್ಲಿ ಹೊಸ ವಿಷಯಗಳ ಕಲಿಯಲು ಒಂದು ಅವಕಾಶ ಸಿಗ್ತಾ ಇರ್ತದ. ಮತ್ತ ಮೂರನೇ ವಿಷಯ, ಪರೀಕ್ಷೆಗಳು ಪ್ರಗತಿಗೆ ಮೆಟ್ಟಿಲು, ಗುರಿಗಳ ಮುಟ್ಟಲು ಅಂತ ಹೇಳಿ. ಅಂದ್ರೆ ಪರೀಕ್ಷೆ ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಒಂದು ಭಯದ ವಾತಾವರಣನೇ ಸೃಷ್ಟಿ ಮಾಡ್ತದ. ಅಂದ್ರೆ ಈ ತರ ಈಗ ಹೊರಗಿಂದ ಅಂದ್ರೆ ನಾಲೆಜ್ ಈ ತರ ಪ್ರತಿ ವಿದ್ಯಾರ್ಥಿಗೂ ಈ ತರ ತಿಳ್ಕೊಳ್ಳೋದು ಒಂದು ಏನಾದ್ರೂ ಕುತೂಹಲ ಇತ್ತಂದ್ರ ಅವನಿಗೆ ಪರೀಕ್ಷೆ ಅನ್ನೋದು ಯಾವ್ದು ವಿಷಯನೇ ಅಲ್ಲ ಅಂತ ಹೇಳಿ ಅನಿಸ್ತದ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಇವತ್ತು ತುಂಬಾ ಚೆನ್ನಾಗಿ ಮೂಡಿ ಬಂತು ಮೇಡಮ್, ಧನ್ಯವಾದ. ತುಂಬಾ ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ಅಂದ್ರೆ ಇವತ್ತು ನಾವು ಇಂಥ ಚರ್ಚೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ನಮ್ಮ ತಿಳುವಳಿಕೆ ಮಟ್ಟ, ಜ್ಞಾನ ನಮ್ಗೆ ಅರಿವಿಲ್ದಂತೆ ಬೆಳಿತಾ ಹೋಗುತ್ತೆ. ಅಲ್ದೇನೆ ಕಲಿಕೆ ಬಗ್ಗೆ ತುಂಬಾ ಆಸಕ್ತಿಯನ್ನ ಮೂಡಿಸುತ್ತೆ. ಇಂಥ ಚರ್ಚೆಗಳು ನಮ್ಗೆ ಹೊಸ ಉತ್ಸಾಹವನ್ನ ಕೊಡ್ತವೆ ಅನ್ನೋದು ಹೇಳಿದ್ರಿ. ಹಾಗೆ ಪ್ರತಿ ಉಸಿರು ಕೂಡ ಒಂದು ಹೊಸ ಅವಕಾಶ, ಅಂದ್ರೆ ಬಾಳಿನಲ್ಲಿ ಮತ್ತೊಂದು ಭಗವಂತ ನಮಗೆ ಕೊಟ್ಟಿರುವಂತಹ ಅವಕಾಶ ಅಂತ ತಿಳಿದುಕೊಂಡು ನಾವು ಮುನ್ನಡೆಯುವುದಾದ್ರೆ ಯಾವುದೇ ಪರೀಕ್ಷೆ ಆದ್ರೂ ಕೂಡ ನಾವು ಅದನ್ನ ಸುಲಭವಾಗಿ ದಾಟ್ತೀವಿ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಧನ್ಯವಾದಗಳು ಮೇಡಮ್. ಹಾಗೆ ವಂಗ್ಯಮ್ಮ ಮೇಡಮ್, ಈ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ. ನಮಸ್ತೆ ಮ್ಯಾಮ್. ಇವತ್ತು ಕೊಟ್ಟಂತ 3 ಟಾಪಿಕ್ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಥಿಯೇಟರ್ ಸಿನಿಮಾ ಮತ್ತು OTP ಸಿನಿಮಾ, ಥಿಯೇಟರ್ ಸಿನಿಮಾ OTP ಸಿನಿಮಾ ಒಳಗೆ ತುಂಬಾ ಫರ್ಕ್ ಇದೆ ಮ್ಯಾಮ್. ಇವತ್ತು ಸರ್ ತಿಳಿಸಿಕೊಟ್ಟಂತ ಥಿಯೇಟರ್ ಸಿನಿಮಾ ಮತ್ತು OTP ಸಿನಿಮಾ ಯಾವ ರೀತಿ ಇದೆ ಅಂತಂದ್ರೆ, ಪ್ರತಿಯೊಬ್ಬರು ತಮ್ಮ ಖುಷಿ, ತಮ್ಮ ಜೀವನದಾಗಿರುವಂತ ಖುಷಿನ ತಾವು ಕಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ OTP ಸಿನಿಮಾ ನೋಡೋಕಿನ ಜೀವನದಾಗ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಬಿಟ್ರೆ ಅವ್ರು ಒಂದು 3 ತಾಸಾದ್ರೂ ಒಂದ್ ಖುಷಿಲಿಂದ ತಮ್ಮ ಫ್ಯಾಮಿಲಿ ಜೋಡಿ ಇರ್ಬೋದಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ಇದು ತುಂಬಾ ಒಳ್ಳೆ ಟಾಪಿಕ್. ಹಾಗೆ ಈಗ ಬದುಕಿಗೆ ಶ್ವಾಸ, ಬಾಳಿಗೆ ವಿಶ್ವಾಸ, ಅದು ಒಂದು ಎಂತ ಟಾಪಿಕ್ ಅಂತ ಹೇಳಿದ್ರೆ, ಈಗ ಮನುಷ್ಯ ಬದುಕಬೇಕಂದ್ರೆ ಶ್ವಾಸ ಬೇಕು, ಉಸಿರಾಟ ಇರ್ಬೇಕು. ಅದೇ ಮನುಷ್ಯ ಬಾಳಿಗೆ ವಿಶ್ವಾಸ ಇರ್ಬೇಕು, ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೇಕು ಮ್ಯಾಮ್. ಯಾಕಂದ್ರೆ ನಮ್ಮಲ್ಲಿ ಇರುವಂತ ಬುದ್ಧಿ ಶಕ್ತಿ ಮ್ಯಾಗೆ ನಮ್ಗೆ ವಿಶ್ವಾಸ ಇಲ್ಲ ಅಂತಂದ್ರೆ ನಾವು ಬದುಕಿನೂ ಉಪಯೋಗ ಇಲ್ಲ ಅಂತ ಹೇಳ್ತೇನೆ ಮ್ಯಾಮ್. ಮನುಷ್ಯ ಸತ್ತಾಗೆ ತನ್ನ ಮ್ಯಾಗ ತನ್ಗೆ ವಿಶ್ವಾಸ ಇರ್ಬೇಕು, ತಾನು ಮಾಡುವಂತ ಕೆಲಸದ ಮ್ಯಾಗೂ ಕೂಡ ವಿಶ್ವಾಸ ಇರ್ಬೇಕು. ಹಾಗೆ ತನಗೆ ಆತ್ಮವಿಶ್ವಾಸ ಕೂಡ ಹೆಚ್ಚಿಗೆ ಇರ್ಬೇಕು. ಈ ಕೆಲಸ ಮಾಡಿದಾಗ ನಾನು ಮುಂದುವರಿತೀನಿ ಅನ್ನೋದು ಒಂದು ವಿಶ್ವಾಸ ಇರುತ್ತೆ ಮೇಡಮ್. ಹಾಗಾಗಿ ಇನ್ನೊಂದು 3ನೇ ಟಾಪಿಕ್, ಪರೀಕ್ಷೆಯ ಪ್ರಗತಿಯ ಮೆಟ್ಟಿಲು, ಗುರಿಗಳ ಮೆಟ್ಲು ಅಂತ ಹೇಳ್ಬೋದು ಮೇಡಮ್. ಈಗ ಪ್ರತಿಯೊಬ್ಬರಿಗೂ ಒಂದು ಪರೀಕ್ಷೆ ಅಂತ ಇದ್ದೇ ಇರುತ್ತೆ. ಆ ಪರೀಕ್ಷೆಯನ್ನು ದಾಟಿ ಅವ್ರು ಯಾರು ತಮ್ಮ ಗುರಿಗಳನ್ನು ಮುಟ್ಟುತ್ತಾರೋ ಅವ್ರ ಜೀವನದಾಗ ಪ್ರಗತಿಯನ್ನು ಹೊಂದುತ್ತಾರೆ ಮ್ಯಾಮ್. ಪ್ರತಿಯೊಬ್ಬರಲ್ಲೂ ಇರುತ್ತೆ ಆ ಭಯ, ಪ್ರತಿಯೊಬ್ಬರಲ್ಲೂ ಭಯ ಇರುತ್ತೆ, ಗೆಲ್ಲುವಂತ ಬುದ್ಧಿಶಕ್ತಿ ಕೂಡ ಇರುತ್ತೆ. ಎದಕ್ ಸರಿತಾರ ಅಂತಂದ್ರೆ ಅವರಲ್ಲಿ ಆತ್ಮವಿಶ್ವಾಸ ಇರಂಗಿಲ್ಲ, ಅವರಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇರಂಗಿಲ್ಲ. ಹಾಗಾಗಿ ಯಾವುದೇ ಒಂದು ಪರೀಕ್ಷೆ ಇದ್ರು ಕೂಡ ಜೀವನದಾಗ ಕುಗ್ಗಿ ಕುಗ್ಗಬೇಡ್ದ ಅಂತ ಹೇಳ್ತೀನಿ ಮ್ಯಾಮ್. ಕುಗ್ಲಾರ್ದಂಗ ಅದ್ರ ಎದುರಿಸಿ ಅದರನ್ನು ಮೆಟ್ಟಿ ನಿಂತ ಮುಂದೆ ಹೋಗಬೇಕಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ಧನ್ಯವಾದ. ಎಸ್ ವಂಗೆಮ್ಮ, ಈ ಪರೀಕ್ಷೆಗಳು ಅಂತ ಹೇಳ್ತಾ ಇದ್ರಿ, ನಾವು ನಾಳೆ ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಮಕ್ಕಳು ಈ ಪರೀಕ್ಷೆ ಅಂದ್ರೆ ಎದುರುಕೊಳ್ತಾರಲ್ಲ, ನೀವೇನ್ ಹೇಳ್ತೀರಿ? ಮಕ್ಕಳ ಪರೀಕ್ಷೆ ಅಂತಂದ್ರೆ ಎದುರ್ಲಾರ್ದಂಗ ಅವ್ರು ಓದಿ ಬರಿಬೇಕು ಸರ್. ಯಾರು ಓದಲ್ಲ ನೋಡು ಅವ್ರು ಭಯ ಪಡ್ತಾರೆ, ಯಾರು ಚೆನ್ನಾಗಿ ಓದ್ತಾರಲ್ಲ ಅವ್ರು ಭಯ ಪಡಂಗಿಲ್ಲ, ಕಾನ್ಫಿಡೆನ್ಸ್ ಲಿಂತ ಅವ್ರು ಬರೀತಾರೆ ಸರ್.
ಓಕೆ, ಮಕ್ಕಳ ದಿನಾಚರಣೆ ಸಂದರ್ಭದಲ್ಲಿ ಏನು ಮಕ್ಕಳಿಗೆ ಹೇಳಕ್ ಇಷ್ಟಪಡ್ತೀರಿ? ಮಕ್ಕಳ ದಿನಾಚರಣೆ ಒಳಗೆ ನಾ ಹೇಳೋದು ಒಂದೇ ಸರ್, ಮಕ್ಕಳು ತುಂಬಾ ಚೆನ್ನಾಗಿ ಓದ್ಬೇಕು, ತಾಯಿ ತಂದೆ ಹೆಸರು ತರಬೇಕು, ಮಕ್ಕಳು ಮೊಬೈಲ್ ನೋಡೋದು ಕಮ್ಮಿ ಮಾಡ್ಬೇಕು, ಪುಸ್ತಕ ಹಿಡಿಬೇಕು. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದಾರೆ ಅಂತ ಹೇಳಿದ್ರ, ಯಾರು ಪುಸ್ತಕವನ್ನು ಓದುತ್ತಾರೋ ಅವರು ಜೀವನದ ಗುರಿ ಮೆಟ್ಟಿಲನ್ನು ಮುಟ್ತಾರ ಅಂತ ಹೇಳ್ತಾರಲ್ಲ ಸರ್. ಅದೇ ರೀತಿ ಪ್ರತಿ ಒಂದು ಪರೀಕ್ಷೆ ಬಂದ್ರು ಕೂಡ ಎದುರಿಸಿ ತಾಳ್ಮೆಯಿಂದ ಅವ್ರು ಮಾಡ್ಬೇಕಂತ ಗುರಿಗಳು ಅವ್ರು ಮುಟ್ಟಿದಾಗ ಅವರು ಕೂಡ ತುಂಬಾ ಉತ್ತಮ ಸ್ಥಾನಕ್ಕೆ ಹೋಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಆಮೇಲೆ ಬಿತ್ತಿದಂತೆ ಬೆಳೆ ಅಂತೀವಿ, ನಿಮ್ಗೇನ್ ಅನ್ಸುತ್ತೆ? ಅದು ತುಂಬಾ ನೀವ್ ಹೇಳೋದು ಕರೆಕ್ಟ್ ಸರ್. ಬಿತ್ತಿದಂತ ಬೆಳೆ ಅಂತ ನಾವ್ ಹೇಳ್ತೀವಿ ಸರ್. ಆದ್ರೆ ಮಕ್ಕಳ ಹೃದಯದಲ್ಲಿ ಆಗ್ಲಿ, ಅವ್ರ ತಲೆಯೊಳಗಾಗ್ಲಿ ನಾವು ಯಾವ ರೀತಿ ಬೀಜ ಬಿತ್ತುತ್ತೇವೆ ಅದೇ ರೀತಿ ಬೆಳಿತಾರ ಅಂತ ಹೇಳ್ತಾರೆ ಸರ್. ಈಗಿನ ಮಕ್ಕಳು ಆ ರೀತಿ ಬೆಳೆಯಂಗಿಲ್ಲ. ಯಾಕಂತಂದ್ರೆ ಈಗಿನ ಜನರೇಷನ್ ತುಂಬಾ ಫಾಸ್ಟ್ ಇದೆ, ಟೆಕ್ನಿಕಲ್ ತುಂಬಾ ಫಾಸ್ಟ್ ಇದೆ. ಇವಾಗ ಮಕ್ಕಳು ಬೆಳಿಬೇಕಾದ್ರೆ ಮೊಬೈಲ್ ಕೈಯಾಗಿದ್ರ ಬೆಳಿತಾರ ಸರ್. ತಾಯಿ ತಂದಿ ಬೀಜ ಹಾಕಿದಂತ ನೀರ್ ಹಾಕಿ ಬೆಳೆಸಿದ್ರು ಕೂಡ ಅವ್ರು ತಮ್ಮ ಇದ್ರ ಮ್ಯಾಗೆ ಅವ್ರು ಬೆಳಿತಿದ್ದಾರೆ ಸರ್. ಅದನ್ನ ಬಿಡ್ಬೇಕು. ಹಾಗಾಗಿ ತಾವು ಪುಸ್ತಕದಿಂದ ಬೆಳಿಬೇಕಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ, ಶೈಲಜಾ ಟೀಚರ್ ಇದ್ದಾರೆ. ಟೀಚರು ಅಂದಾಗ ಈ ಶಿಕ್ಷಕರ ಪಾತ್ರ ಇದೆಯಲ್ಲ ಮಕ್ಕಳ ಬೆಳವಣಿಗೆನಲ್ಲಿ ಎಷ್ಟು ಬೀರ್ತದೆ ಮೇಡಮ್? ಬಹಳ ಗುರುತರವಾದಂತಹ ಪಾತ್ರವನ್ನ ವಹಿಸುತ್ತೆ ಸರ್. ಅಂದ್ರೆ ಒಂದು ಮಾಂಸದ ಮುದ್ದೆ ಅಂತಿರ್ತಕ್ಕಂತ ಈ ಮನುಷ್ಯನಿಗೆ ಸಂಸ್ಕಾರದ ದೀಕ್ಷೆಯನ್ನು ಕೊಟ್ಟು ಅವನನ್ನ ಮನುಷ್ಯನನ್ನಾಗಿ ಮಾಡುವಂತ ಒಂದು ಗುರುತರವಾದ ಜವಾಬ್ದಾರಿ ಶಿಕ್ಷಕರದಾಗಿರುತ್ತೆ. ಒಟ್ಟಾರೆಯಾಗಿ ಶಿಕ್ಷಕರಂದ್ರೆ ಮಗುವಿನಲ್ಲಿ ಒಂದು ಜ್ಞಾನದ ಬೀಜವನ್ನ ಬಿತ್ತಕ್ಕಂಥವ್ರು, ಅವನಲ್ಲಿರ್ತಕ್ಕಂಥ ಅಜ್ಞಾನವನ್ನ ಕಳೆದು ಸುಜ್ಞಾನದ ಬೆಳಕನ್ನ ಮೂಡಿಸ್ತಕ್ಕಂಥವ್ರು,